ವೀಕ್ಷಕರೇ, 1994ರಲ್ಲಿ ಇಟಲಿಯ ಮಿಲಾನ್ನಲ್ಲಿ ಒಂದು ಪುಸ್ತಕದ ಹರಾಜು ನಡೀತಾ ಇತ್ತು. ಪ್ರಪಂಚಾದ್ಯಂತ ಜನರು ಈ ಒಂದು ಹರಾಜಿನಲ್ಲಿ ಭಾಗವಹಿಸಿದ್ರು. $5.5 ಮಿಲಿಯನ್ ಗಳಿಂದ ಪ್ರಾರಂಭವಾದಂತ ಈ ಒಂದು ಹರಾಜು ಪ್ರಕ್ರಿಯೆ ಮುಂದುವರೆದು ಅಲ್ಲಿ ಕುಳಿತಂತ ಜನರು ತಮ್ಮ ಬಿಡ್ಡಿಂಗ್ ಅನ್ನ ಶುರು ಮಾಡಿದ್ರು. ಈ ಒಂದು ಬಿಡ್ಡಿಂಗ್ ನಲ್ಲಿ ಒಬ್ಬ ವ್ಯಕ್ತಿ ಫೋನ್ ಮೂಲಕ ಭಾಗವಹಿಸಿ ತನ್ನ ಬಿಡ್ಡಿಂಗ್ ಅನ್ನ ನಿರಂತರವಾಗಿ ಹೆಚ್ಚಿಸ್ತಾನೆ ಇದ್ದ. ಅಲ್ಲಿ ಕುಳಿತಂತ ಜನ ಎಲ್ಲ ಅವನ ಸ್ಪೀಡ್ ಅನ್ನ ನೋಡಿ ಚಿಂತಿತರಾದ್ರು. ಸ್ವಲ್ಪ ಸಮಯದ ಒಳಗೇನೆ ಈ ವ್ಯಕ್ತಿ ಹರಾಜಿಗೆ ಇಟ್ಟಂತ ಪುಸ್ತಕವನ್ನ $28 ಮಿಲಿಯನ್ ಖರೀದಿ ಮಾಡಿದ್ದ. ಆ ಒಂದು ಪುಸ್ತಕ ಎಲ್ಲ ಔಪಚಾರಿಕತೆಗಳನ್ನ ಮುಗಿಸಿ ಹೊರಬರುವ ಹೊತ್ತಿಗೆ ಅದರ ಬೆಲೆ ಸುಮಾರು $30.8 ಮಿಲಿಯನ್ ಆಗಿತ್ತು. ವೀಕ್ಷಕರೇ, ವಿಶ್ವದ ಅತ್ಯಂತ ದುಬಾರಿ ಪುಸ್ತಕಗಳಲ್ಲಿ ಒಂದು ಎಂಬ ದಾಖಲೆ ಇವತ್ತಿಗೂ ಈ ಒಂದು ಪುಸ್ತಕದ ಹೆಸರಲ್ಲಿದೆ. ಇವತ್ತು ಅದರ ಬೆಲೆಯ ಮೌಲ್ಯ ಸುಮಾರು 400 ಕೋಟಿ ಅಂತ ಹೇಳಲಾಗುತ್ತೆ. ಇಷ್ಟಕ್ಕೂ ಯಾವುದು ಆ ಪುಸ್ತಕ? ಅದಕ್ಕೆ ಅಷ್ಟೊಂದು ಬೆಲೆ ಯಾಕೆ? ಈ ಒಂದು ಪುಸ್ತಕದ ಒಳಗೆ ಅಂತದ್ದು ಇರೋದಾದ್ರೂ ಏನು? ಬನ್ನಿ ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಈ ರೋಚಕ ಸಂಗತಿಗಳನ್ನ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಪುಸ್ತಕದ ಹೆಸರು ಕೋಡೆಕ್ಸ್ ಲೆಸೆಸ್ಟರ್. ಅಷ್ಟಕ್ಕೂ ಈ ಒಂದು ಬುಕ್ ಅನ್ನ ಖರೀದಿ ಮಾಡಿದಂತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಅವರೇ ವಿಶ್ವದ ಅಗ್ರ ಶ್ರೀಮಂತರ ಪಟ್ಟಿಯಲ್ಲಿ ಬರುವಂತ ಬಿಲ್ ಗೇಟ್ಸ್. ಹೌದು, ಮೈಕ್ರೋಸಾಫ್ಟ್ ಕಂಪನಿಯ ಸ್ಥಾಪಕರೇ ಅದನ್ನ ಅವತ್ತು ಖರೀದಿ ಮಾಡಿದ್ರು. ವಾಸ್ತವವಾಗಿ 1994ರ ಸಮಯದಲ್ಲಿ ವಿಶ್ವದ ಅಗ್ರ 400 ಶ್ರೀಮಂತರ ಪಟ್ಟಿಯಲ್ಲಿ ಬಿಲ್ ಗೇಟ್ಸ್ ರವರ ಹೆಸರು 5ನೇ ಸ್ಥಾನದಲ್ಲಿತ್ತು. ಆಗ ಅವರಿಗೆ ಕೇವಲ 39 ವರ್ಷ ವಯಸ್ಸು. ಈ ಒಂದು ಸಮಯದಲ್ಲಿ ಅವರು ಪುಸ್ತಕವನ್ನ ಖರೀದಿ ಮಾಡಿದಾಗ ಅವರ ಬಗ್ಗೆ ಪ್ರಪಂಚಾದ್ಯಂತ ಜನ ಮಾತನಾಡೋದಕ್ಕೆ ಶುರು ಮಾಡ್ತಾರೆ. ಅದು ಪ್ರಪಂಚದ ಮುಂದೆ ತಮ್ಮನ್ನ ತಾವು ಪ್ರಸ್ತುತಪಡಿಸಿಕೊಳ್ಳೋದಕ್ಕೆ ಜನರು ಯಾವುದೇ ಹಂತಕ್ಕೆ ಹೋಗೋದಕ್ಕೆ ಸಿದ್ಧರಾಗಿದ್ದಂತ ಸಮಯ ಅದು. ಬಹುಶಃ ಪ್ರಪಂಚದ ಉಳಿದ ಭಾಗಗಳು ಈ ಬಿಲ್ ಗೇಟ್ಸ್ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಪ್ರಾರಂಭಿಸೋದಕ್ಕೆ ಇದು ಕೂಡ ಒಂದು ಕಾರಣ ಆಗಿತ್ತು. ಆದ್ರೆ ಇವತ್ತು ನಾವಿಲ್ಲಿ ಬಿಲ್ ಗೇಟ್ಸ್ ಬಗ್ಗೆ ಮಾತನಾಡೋದಕ್ಕೆ ಹೊರಟಿಲ್ಲ. ಅವರು ಖರೀದಿ ಮಾಡಿದಂತ ಆ ಒಂದು ಪುಸ್ತಕದ ಬಗ್ಗೆ ಮತ್ತು ಅದರ ವಿವರವನ್ನ ತಿಳಿಯುವ ಬಗ್ಗೆ. $30.8 ಮಿಲಿಯನ್ ಗಳಿಗೆ ಪುಸ್ತಕವನ್ನ ಖರೀದಿ ಮಾಡಬೇಕು ಅಂದ್ರೆ ಆ ಒಂದು ಪುಸ್ತಕದಲ್ಲಿ ಅಂಥದ್ದೇನಿತ್ತು ಎಂಬ ಪ್ರಶ್ನೆ ಸಹಜವಾಗಿಯೇ ಬರುತ್ತೆ. ಈ ಒಂದು ಪುಸ್ತಕದ ಹೆಸರು ಕೋಡೆಕ್ಸ್ ಲೆಸೆಸ್ಟರ್. ಆದ್ರೆ ತುಂಬಾ ಜನ ಅದನ್ನ ಕೋಡೆಕ್ಸ್ ಗಿಗಾಸ್ ಅಂತ ಕನ್ಫ್ಯೂಸ್ ಮಾಡ್ಕೊಳ್ತಾರೆ. ವಾಸ್ತವದಲ್ಲಿ ಈ ಎರಡು ಪುಸ್ತಕಗಳು ಸಂಪೂರ್ಣ ವಿಭಿನ್ನ. ಕೋಡೆಕ್ಸ್ ಗಿಗಾಸ್ ಅನ್ನ ಡೆವಿಲ್ಸ್ ಬೈಬಲ್ ಅಂತ ಕರೀತಾರೆ. ಇದನ್ನು ವಿಶ್ವದ ಅತಿ ದೊಡ್ಡ ಸಂರಕ್ಷಿತ ಹಸ್ತಪ್ರತಿ ಅಂತ ಪರಿಗಣಿಸಲಾಗಿದೆ. ಈ ಒಂದು ಪುಸ್ತಕದ ಬಗ್ಗೆ ನಾವು ಕೆಲ ತಿಂಗಳುಗಳ ಹಿಂದೆ ಅಷ್ಟೇ ಒಂದು ವಿಡಿಯೋವನ್ನ ಮಾಡಿದ್ವಿ. ಆದ್ರೆ ನಾವಿಲ್ಲಿ ಹೇಳೋದಕ್ಕೆ ಹೊರಟಿರುವಂತ ಕೋಡೆಕ್ಸ್ ಲೆಸೆಸ್ಟರ್ ಪುಸ್ತಕವನ್ನ ಪ್ರಪಂಚದ ಮಹಾನ್ ಕಲಾವಿದ ಲಿಯೋನಾರ್ಡೋ ಡಾ ವಿಂಚಿ ಅವರು ಬರೆದಿದ್ದಾರೆ. ಲಿಯೋನಾರ್ಡೋ ತಮ್ಮ ಪುಸ್ತಕದಲ್ಲಿ ಏನ್ ಬರೆದಿದ್ರು, ಅದಕ್ಕೆ ಯಾಕೆ ಅಷ್ಟು ಬೆಲೆಯನ್ನ ಕಟ್ಟಲಾಯಿತು ಅಂತ ನೋಡುವಂತ ಮೊದಲು ಲಿಯೋನಾರ್ಡೋ ಬಗ್ಗೆ ಸ್ವಲ್ಪ ತಿಳಿಯೋಣ. ಇವ್ರ ಬಗ್ಗೆ ನಾವು ಎಷ್ಟು ತಿಳಿದ್ರು ಕೂಡ ಅದು ಕಡಿಮೆನೆ. ಅವರೊಂಥರ ಬ್ಲಾಕ್ ಹೋಲ್ ಇದ್ದ ಹಾಗೆ. ಅವ್ರ ಬಗ್ಗೆ ಓದೋದಕ್ಕೆ ಶುರು ಮಾಡಿದ್ರೆ ಅವರು ನಮ್ಮನ್ನ ತಮ್ಮತ್ತ ಬ್ಲಾಕ್ ಹೋಲ್ ಸೆಳೆದಂತೆ ಸೆಳಿತಾನೆ ಹೋಗ್ತಾರೆ. ಅವ್ರ ಬಗ್ಗೆ ತಿಳಿದುಕೊಳ್ಳೋದಕ್ಕೆ ಶುರು ಮಾಡಿದಾಗ ನೀವು ಆ ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಕಳೆದು ಹೋಗ್ತೀರಾ. ವಾಸ್ತವದಲ್ಲಿ ಈ ಲಿಯೋನಾರ್ಡೋ ಅವರ ತಾಯಿಗೆ ಮದುವೆಯಾಗ್ದೇನೆ ಹುಟ್ಟದವರು. ಇದನ್ನ ನಾವು ಇವತ್ತು ಅಕ್ರಮ ಸಂಬಂಧ ಅಂತ ಕರಿತೀವಿ. ಆ ಒಂದು ಕಾರಣಕ್ಕೇನೆ ಅವರು ಯಾವತ್ತೂ ಶಾಲೆಗೆ ಹೋಗೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇದರ ಹೊರತಾಗಿ ಅವರು ಇವತ್ತು ಇಡೀ ಜಗತ್ತು ಅವರ ಬುದ್ಧಿವಂತಿಕೆಯನ್ನ ಮೆಚ್ಚುತ್ತೆ. ಈ ಡಾ ವಿಂಚಿ ಅವ್ರ ಪ್ರಕಾರ ಕೇವಲ ತಮ್ಮ ಕಾಮವನ್ನ ತಣಿಸಿಕೊಳ್ಳೋದಕ್ಕೆ ತಮ್ಮ ಸಂಗಾತಿಯ ಜೊತೆಗೆ ಸೇರುವಂತ ಅಥವಾ ಬಲವಂತವಾಗಿ ತಮ್ಮ ಸಂಗಾತಿಯ ಜೊತೆಗೆ ಸೇರೋರ ಮಕ್ಕಳು ಯಾವಾಗ್ಲೂ ಸಿಡುಕರು ಹಾಗೂ ದಡ್ಡರಾಗಿರ್ತಾರೆ. ಆದ್ರೆ ಹೆಣ್ಣು ಗಂಡು ಇಬ್ರು ಕೂಡ ತುಂಬಾ ಪ್ರೀತಿಯಿಂದ ದೈಹಿಕ ಸಂಬಂಧವನ್ನ ಬೆಳೆದಾಗ ಅಂತವ್ರ ಮಕ್ಕಳು ಸುಂದರ ಹಾಗೂ ಬುದ್ಧಿವಂತರಾಗ್ತಾರೆ. ಡಾ ವಿಂಚಿ ಅವರ ಈ ಒಂದು ಮಾತು ಅವರನ್ನ ಯಾವಾಗ್ಲೂ ಕೂಡ ಅವಮಾನಿಸ್ತಿದ್ದಂತ ಸಮಾಜದ ಕಪಾಳಕ್ಕೆ ನೇರವಾಗಿ ಹೊಡೆದಾಗಿತ್ತು. ನೀವೇ ನೋಡಿ, ಒಬ್ಬ ವ್ಯಕ್ತಿ ಹೆಚ್ಚಂದ್ರೆ ಎಷ್ಟು ವಿಷಯಗಳನ್ನ ಕರಗತ ಮಾಡ್ಕೊಳ್ಬಹುದು, 1, 2 ಅಥವಾ 3. ಆದ್ರೆ ಲಿಯೋನಾರ್ಡೋ ಸುಮಾರು 15ಕ್ಕೂ ಹೆಚ್ಚು ವಿಷಯಗಳಲ್ಲಿ ಪಾಂಡಿತ್ಯವನ್ನ ಹೊಂದಿದ್ರು. ಇವತ್ತು ಯಾವುದೇ ಕಾಲೇಜಲ್ಲೂ ಕೂಡ ಇಷ್ಟೊಂದು ವಿಷಯಗಳನ್ನ ಹೇಳ್ಕೊಳ್ಳೋದಿಲ್ಲ. ಆದ್ರೆ ಇವರು ಅಷ್ಟೊಂದು ವಿಷಯಗಳನ್ನ ತಿಳಿದುಕೊಳ್ಳೋದು ಮಾತ್ರ ಅಲ್ಲ, ಅವೆಲ್ಲವನ್ನು ಕೂಡ ಅರ್ದು ಕುಡಿದಿದ್ರು. ಅಂಗರಚನಾಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ಗಣಿತಜ್ಞ, ವರ್ಣಚಿತ್ರಕಾರ, ವಾಸ್ತುಶಿಲ್ಪಿ, ಸಂಶೋಧಕ, ಇಂಜಿನಿಯರ್, ಸಸ್ಯಶಾಸ್ತ್ರಜ್ಞ, ಹೀಗೆ ಅನೇಕ ಭಿನ್ನ ವಿಭಿನ್ನ ಸಂಗತಿಗಳಲ್ಲಿ ಈ ಲಿಯೋನಾರ್ಡೋ ಮಾಸ್ಟರ್ ಆಗಿದ್ರು. ಅವೆಲ್ಲ ವಿಷಯಗಳು ಕೂಡ ಅವರ ಬುಕ್ಗಳಲ್ಲಿ ರಾರಾಜಿಸ್ತಾ ಇದ್ವು. ಲಿಯೋನಾರ್ಡೋ ಆ ಒಂದು ಶತಮಾನದ ಅತ್ಯಂತ ವಿಶಿಷ್ಟ ವ್ಯಕ್ತಿಗಳ ಸಾಲಲ್ಲಿ ಬರುವಂತವರು. ತುಂಬಾ ಪ್ರಸಿದ್ಧವಾದ ಅವರ ಉಲ್ಲೇಖವನ್ನ ಜನ ಇವತ್ತಿಗೂ ಬಳಸ್ತಾ ಇರ್ತಾರೆ. ಯಶಸ್ವಿಯಾಗೋದಕ್ಕೆ ಅವಕಾಶವನ್ನ ಕಾಯಬಾರದು, ಅಂತ ಅವಕಾಶವನ್ನ ನಾವೇ ಹುಟ್ಟು ಹಾಕಬೇಕು ಎಂಬುದು ಅವರದೇ ಕೋಟ್ ಆಗಿದೆ. ಅವರಿಂದ ಸೃಷ್ಟಿಯಾದಂತ ಮೋನಾಲಿಸಾ ವರ್ಣಚಿತ್ರ ಅವರ ಸಾಮರ್ಥ್ಯದ ಬಗ್ಗೆ ಕೇವಲ ಒಂದು ಸಣ್ಣ ಉದಾಹರಣೆ ಅಷ್ಟೇ. ಇವತ್ತಿಗೂ ಆ ಒಂದು ಪೇಂಟಿಂಗ್ ಬಗ್ಗೆ ಚರ್ಚೆಗಳು ನಡೀತಾನೆ ಇದ್ದಾವೆ. ಅದರ ರಹಸ್ಯಕ್ಕೆ ಕೊನೆನೇ ಇಲ್ಲ. ಇನ್ನು ಈಗ ಈ ಒಂದು ಪುಸ್ತಕದ ಬಗ್ಗೆ ಮಾತನಾಡೋದಾದ್ರೆ, ಲಿಯೋನಾರ್ಡೋ ಅವರು ಬಹಳಷ್ಟು ಪುಸ್ತಕಗಳನ್ನ ಬರಿತಾ ಇದ್ರು. ಇವರ ವಿಶೇಷತೆ ಏನು ಅಂದ್ರೆ, ಅವರು ಏನನ್ನಾದ್ರೂ ನೋಡಿದ್ರೆ ಮೊದಲು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾ ಇದ್ರು. ಹಾಗೆ ಅಬ್ಸರ್ವ್ ಮಾಡುವಾಗ ಇದ್ದಂತ ಪ್ರಶ್ನೆಗಳಿಗೆ ಉತ್ತರವನ್ನ ಹುಡುಕ್ತಾ ಇದ್ರು. ನಂತರ ಅವುಗಳನ್ನ ಪುಸ್ತಕದಲ್ಲಿ ದಾಖಲಿಸ್ತಾ ಇದ್ರು. ಕೋಡೆಕ್ಸ್ ಲೆಸೆಸ್ಟರ್ ಎಂಬ ಈ ಒಂದು ಹೆಸರಿನ ಪುಸ್ತಕ ಕೂಡ ಹಾಗೇನೇ ಇದೆ.
240 ಪೇಜಿನ ಈ ಒಂದು ಪುಸ್ತಕದಲ್ಲಿ 7,000ಕ್ಕೂ ಹೆಚ್ಚು ಶಬ್ದಗಳನ್ನ ಕನ್ನಡಿ ಬರವಣಿಗೆ ಶೈಲಿಯಲ್ಲಿ ಅಂದ್ರೆ ಮಿರರ್ ರೈಟಿಂಗ್ ಸ್ಟೈಲ್ ಅಲ್ಲಿ ಬರೆಯಲಾಗಿದೆ. ಅವುಗಳನ್ನ ಬೆಳಕಿನ ಮುಂದೆ ಹಿಡಿದಾಗ ಮಾತ್ರ ಓದಬಹುದಾಗಿದೆ. ಈ ಒಂದು ಪುಸ್ತಕದಲ್ಲಿ ಸೈನ್ಸ್ ಎಕ್ಸ್ಪೆರಿಮೆಂಟ್, ಆಸ್ಟ್ರಾಲಜಿ, ಕಾಂಪ್ಲೆಕ್ಸ್ ಮ್ಯಾಥಮೆಟಿಕ್ಸ್ ಸೊಲ್ಯೂಷನ್ ಮತ್ತು ಲಿಯೋನಾರ್ಡೋರವರ ಟು ಡೂ ಲಿಸ್ಟ್ ಬಗ್ಗೆ ಬರೆಯಲಾಗಿದೆ. ನೀವು ಈ ಒಂದು ಪುಸ್ತಕವನ್ನು ಎಚ್ಚರಿಕೆಯಿಂದ ನೋಡಿದ್ರೆ ಕಲಾವಿದ ಎಷ್ಟು ಬುದ್ಧಿವಂತ ಅನ್ನೋದನ್ನ ಗಮನಿಸಬಹುದು. ಪುಸ್ತಕದಲ್ಲಿ ಎಲ್ಲೂ ಕೂಡ ಖಾಲಿ ಜಾಗ ಕಾಣದ ಹಾಗೆ ಈ ಒಂದು ಪುಸ್ತಕವನ್ನ ಇಂಚಿಂಚನ್ನು ಕೂಡ ಸರಿಯಾದ ರೀತಿಯಲ್ಲಿ ಬಳಸಿಕೊಳ್ಳಲಾಗಿದೆ. ಅದಕ್ಕೆ ದೊಡ್ಡ ಕಾರಣ ಆ ಒಂದು ಸಮಯದಲ್ಲಿ ಸಾಕಷ್ಟು ಕಾಗದದ ಕೊರತೆ ಇತ್ತು. ಹೀಗಾಗಿ ಅವರು ಪ್ರತಿ ಪುಟವನ್ನು ಕೂಡ ಗರಿಷ್ಠವಾಗಿ ಬಳಸಿಕೊಂಡಿದ್ದಾರೆ. ಮನುಷ್ಯನಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಸಿಕ್ಕಾಗಿಲ್ಲ ಆ ಪುಸ್ತಕ ಅದನ್ನ ಬರೆದವನ ಬಗ್ಗೆ ಒಂದು ಫೋಟೋದಂತೆ ಕಾಣುತ್ತೆ. ಅವನು ಏನ್ ಯೋಚಿಸ್ತಿದ್ದ, ಹೇಗೆ ಯೋಚಿಸ್ತಾ ಇದ್ದ, ಅವನು ಸಮಾಜದಲ್ಲಿ ಹೇಗೆ ಬದುಕಬೇಕು ಮತ್ತು ಅವನು ಏನನ್ನ ಮಾಡಬಲ್ಲವನಾಗಿದೆ ಎಂಬುದನ್ನ ಪುಸ್ತಕ ಹೇಳುತ್ತೆ. ಈ ಒಂದು ಬುಕ್ ಕೂಡ ಲಿಯೋನಾರ್ಡೋ ಪ್ರಪಂಚದ ಬಗ್ಗೆ ಅನೇಕ ವಿಷಯಗಳನ್ನ ಹೇಳುತ್ತೆ. ಕೋಡೆಕ್ಸ್ ಲಿಸೆಸ್ಟರ್ ಎಂಬ ಈ ಒಂದು ಪುಸ್ತಕದಲ್ಲಿ ನೀವು ಒಂದು ವಿಷಯವನ್ನ ನೋಡಿದ್ರೆ ಮಾನವನ ಮೆದುಳು ಪ್ರಪಂಚವನ್ನು ಹೇಗೆ ಬದಲಿಸ್ಬಿಡುತ್ತೆ ಎಂಬುದನ್ನ ಹೇಳುತ್ತೆ. ಇನ್ನು ಈ ಒಂದು ಬುಕ್ ಅಲ್ಲಿ ನೀರಿನ ಹರಿವಿನ ವ್ಯವಸ್ಥೆ ಅಂದ್ರೆ ವಾಟರ್ ಫ್ಲೋ ಸಿಸ್ಟಮ್ ಬಗ್ಗೆ ಹೇಳಿರೋದನ್ನ, ಅದಕ್ಕೆ ಬಳಸಿರುವಂತಹ ಚಿತ್ರಗಳನ್ನ ನೋಡಿದ್ರೆ ನಿಜಕ್ಕೂ ನೀವು ಆಶ್ಚರ್ಯಚಕಿತರಾಗ್ತೀರಾ. ಸಂಪೂರ್ಣವಾಗಿ ರಿಯಲಿಸ್ಟಿಕ್ ಭಾವನೆಗಳನ್ನ ನೀಡುವಂತ ಈ ಒಂದು ಚಿತ್ರಗಳನ್ನ ಅವರು 500 ವರ್ಷಗಳ ಹಿಂದೆನೆ ಬಿಡಿಸಿದ್ರು ಎಂಬುದು ಮತ್ತೊಂದು ಅಚ್ಚರಿ. ಅವರು ಹರಿಯುವಂತ ನೀರಿಗೆ 67 ವಿಭಿನ್ನ ಹೆಸರುಗಳನ್ನ ಇಟ್ಟಿದ್ದಾರೆ. ಏಕೆಂದ್ರೆ ಬಹುಶಃ ಅವರು ಈ ಎಲ್ಲದರ ವಿಭಿನ್ನ ಡೈನಾಮಿಕ್ಸ್ ಅನ್ನ ಅರ್ಥ ಮಾಡ್ಕೊಂಡಿದ್ರು. ಇಷ್ಟೇ ಅಲ್ಲ, ಈ ಒಂದು ಪುಸ್ತಕದಲ್ಲಿ ನೀವು ಗಣಿತಕ್ಕೆ ಸಂಬಂಧಪಟ್ಟಂತ ಅನೇಕ ವಿಷಯಗಳನ್ನ ನೋಡ್ತೀರಾ. ಲಿಯೋನಾರ್ಡೋ ಗಣಿತಶಾಸ್ತ್ರಜ್ಞ ಅಲ್ಲದೇ ಇದ್ರೂ ಕೂಡ ಅವರ ಪುಸ್ತಕವನ್ನು ನೋಡಿದ್ರೆ ಅವರು ಗಣಿತದ ಪ್ರಮುಖ ಪ್ರಾಬ್ಲಮ್ಸ್ ಮತ್ತು ಸಂಕೀರ್ಣತೆಗಳಲ್ಲಿ ಕೂಡ ಕೈಯಾಡಿಸಿದ್ರು ಎಂಬುದು ಸ್ಪಷ್ಟವಾಗುತ್ತೆ. ಅವರು ಗಣಿತಶಾಸ್ತ್ರವನ್ನ ಎಷ್ಟು ತಿಳಿದಿದ್ರೋ, ಎಷ್ಟು ಪಳಗಿದ್ರೋ ಅಷ್ಟನ್ನು ಚಿತ್ರಗಳ ಮೂಲಕ ಪುಸ್ತಕದಲ್ಲಿ ಭಟ್ಟಿ ಇಳಿಸಿದ್ದಾರೆ. ಯಶಸ್ವಿ ಮತ್ತು ವಿಫಲ ವ್ಯಕ್ತಿಯ ನಡುವಿನ ವ್ಯತ್ಯಾಸ ಏನು ಎಂಬುದನ್ನ ಈ ಒಂದು ಪುಸ್ತಕದಲ್ಲಿ ಪರಿಣಾಮಕಾರಿಯಾಗಿ ಹೇಳಲಾಗಿದೆ. ಅದಕ್ಕೆ ಸರಳವಾದ ಉತ್ತರ ಅಂದ್ರೆ ಯಶಸ್ವಿ ವ್ಯಕ್ತಿ ಯಾವಾಗಲೂ ಕೂಡ ಕುತೂಹಲದಿಂದ ಕೂಡಿರ್ತಾನೆ. ಯಾವುದಾದ್ರೂ ವಿಷಯದ ಬಗ್ಗೆ ಆತನಲ್ಲಿ ಕ್ಯೂರಿಯಾಸಿಟಿ ಹುಟ್ಟಿದ್ರೆ ಅದನ್ನ ತಿಳಿದುಕೊಳ್ಳುವವರೆಗೂ ಆತ ಬಿಡೋದಿಲ್ಲ. ಎಲ್ಲಿವರೆಗೂ ನಮ್ಮೊಳಗೆ ಕ್ಯೂರಿಯಾಸಿಟಿ ಜಾಗೃತಗೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಎಂಬುದನ್ನ ಲಿಯೋನಾರ್ಡೋ ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಇನ್ನು ಆಕಳಿಕೆ ಯಾಕೆ ಬರುತ್ತೆ, ಸರ್ಕಲ್ ಅನ್ನ ಸ್ಕ್ವೇರ್ ಮಾಡೋದು ಹೇಗೆ, ಸಮುದ್ರದಲ್ಲಿ ಹರಿಯುವ ನೀರು ಮತ್ತು ನದಿಗಳ ನಡುವಿನ ವ್ಯತ್ಯಾಸ ಏನು ಎಂಬ ಪ್ರಶ್ನೆಗಳೇ ಉತ್ತರ ಹುಡುಕುವುದರ ಜೊತೆಗೆ ಭೂಮಿ ಮೇಲೆ ವಾಸ ಮಾಡುವಂತ ಪ್ರಾಣಿಗಳಿಂದ ಹಿಡಿದು ಆಕಾಶದಲ್ಲಿ ನಡೆಯುವಂತ ಸೈಂಟಿಫಿಕ್ ವಿಷಯಗಳನ್ನು ಕೂಡ ಅರಿತು ತಮ್ಮ ಪುಸ್ತಕಗಳಲ್ಲಿ ಚಿತ್ರ ಸಮೇತ ದಾಖಲು ಮಾಡ್ತಿದ್ರು. ಇವ್ರಿಗೆ ಅನಾಟಮಿ ಅಂದ್ರೆ ಅಂಗರಚನಾ ಶಾಸ್ತ್ರದ ಬಗ್ಗೆ ಇರುವಂತ ಸೆಳೆತ ಅದೆಷ್ಟು ವಿಭಿನ್ನ ಮಟ್ಟದಲ್ಲಿತ್ತು ಅಂದ್ರೆ ಅವರ ಪುಸ್ತಕವನ್ನ ಗಮನಿಸಿ ನೋಡಿದ್ರೆ ಅವರು ಮಾನವ ಮುಖದ ಹಿಂದೆ ಇರುವಂತ ಪ್ರತಿಯೊಂದು ಸ್ನಾಯು ಮತ್ತು ನರಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಹೇಗೆ ಸಂಗ್ರಹಿಸಿದ್ದಾರೆ ಮತ್ತು ಸ್ನಾಯುಗಳ ಬಗ್ಗೆ ಪ್ರತಿ ವಿವರಣೆಯನ್ನ ಹೇಗೆ ಕೊಟ್ಟಿದ್ದಾರೆ ಎಂಬುದು ಇವತ್ತಿಗೂ ಅಚ್ಚರಿ ಮೂಡಿಸುವಂತ ಸಂಗತಿಯಾಗಿದೆ. ಈ ಒಂದು ಪುಸ್ತಕದಲ್ಲಿ ಇರುವಂತಹ ಒಂದು ಚಿತ್ರ ಶತಮಾನಗಳಿಂದ ಹಾಗೂ ಇವತ್ತು ಕೂಡ ವಿಶ್ವದ ಎಲ್ಲ ಕಡೆ ಚರ್ಚೆಗೆ ಗ್ರಾಸವಾಗಿದೆ. ಜನರ ನಡುವೆ ಚರ್ಚೆಗೆ ಗ್ರಾಸಾಗಿರುವಂತಹ ಆ ಒಂದು ಚಿತ್ರನೇ ಮೊನಾಲಿಸಾ ಚಿತ್ರ. ಇದರಲ್ಲಿ ಅಂತದ್ದೇನಿದೆ ಅಂತ ನೀವು ಪ್ರಶ್ನೆ ಮಾಡಬಹುದು. ಈ ಒಂದು ಚಿತ್ರವನ್ನ ಲಿಯೋನಾರ್ಡೋ ಅವರು ಬಿಡಿಸುವಾಗ ಎಷ್ಟು ಯೋಚಿಸಬಹುದು ಎಂಬುದು ತರ್ಕಕ್ಕೆ ನಿಲುಕದಂತ ವಿಚಾರ ಆಗಿದೆ. ಹಾಗಾಗಿ ಅವರು ಕೇವಲ ತುಟಿಗಳನ್ನ ಬಿಡಿಸೋದಕ್ಕೇನೆ ಅವ್ರಿಗೆ 12 ರಿಂದ 15 ವರ್ಷಗಳು ಬೇಕಾಯ್ತು ಅಂದ್ರೆ ನೀವು ನಂಬಲೇಬೇಕು. ಅದಕ್ಕಾಗಿನೇ ಈ ಒಂದು ಪೇಂಟಿಂಗ್ ನ ಬಹುದೊಡ್ಡ ನಿಗೂಢತೆ ಅಂದ್ರೆ ಅದು ನಗು. ಇವತ್ತಿಗೂ ಈ ಒಂದು ಪೇಂಟಿಂಗ್ ನ ವಿಶೇಷತೆ ಏನಿದೆ ಅಂತ ಹುಡುಕೋದಿಕ್ಕೆ ಪ್ರಯತ್ನವನ್ನ ಪಡ್ತಿರೋರಿಗೆಲ್ಲ ಈ ಮೊನಾಲಿಸಾ ನಗುವಿನ ಗುಟ್ಟನ್ನು ಅರ್ಥಕೊಳ್ಳೋದಿಕ್ಕೆ ಸಾಧ್ಯ ಆಗ್ತಿಲ್ಲ. ಆ ಚಿತ್ರ ಕೋನಕ್ಕೆ ಅನುಗುಣವಾಗಿ ವಿಭಿನ್ನವಾಗಿ ಕಾಣಿಸುತ್ತೆ. ಒಂದು ಕೋನದಿಂದ ಮೊನಾಲಿಸಾ ನಗೋ ತರ ಕಾಣಿಸಿದರೆ ಮತ್ತೊಂದು ಕೋನದಿಂದ ಅವಳ ನಗು ಮಾಯವಾಗಿ ಸಪ್ಪೆ ಮುಖ ಕಾಣಿಸುತ್ತೆ. ಆದ್ರೆ ಕೆಲವ್ರ ಪ್ರಕಾರ ಚಿತ್ರಕಲೆಯ ಮುಖದ ಭಾವ ಅಥವಾ ನಗು ಯಾವತ್ತಿಗೂ ಬದಲಾಗೋದಿಲ್ಲ. ಅದು ನೋಡುವವರ ಮನಸ್ಥಿತಿಗೆ ಅನುಗುಣವಾಗಿ ಅದು ಕಾಣಿಸುತ್ತಷ್ಟೇ. ನೀವು ಸಂತೋಷವಾಗಿದ್ರೆ ಮೊನಾಲಿಸಾ ನಗ್ತಿರುವಂತೆ ಕಾಣಿಸುತ್ತೆ, ಮತ್ತೆ ನೀವು ದುಃಖಿತರಾಗಿದ್ರೆ ಆ ನಗು ಮರೆಯಾಗಿ ಬೇಸರದ ಮುಖ ಕಾಣುತ್ತೆ ಅಂತ ಹೇಳ್ತಾರೆ. ಅದು ಬಹಳಷ್ಟು ಮಟ್ಟಿಗೆ ಪ್ರಾಕ್ಟಿಕಲ್ ಆಗಿ ನಿಜ ಅಂತಾನೂ ಕೂಡ ತೋರುತ್ತೆ. ಹೀಗಂದ್ಕೊಂಡ್ರು ಕೂಡ ಅದೇನು ಸಾಮಾನ್ಯ ಪೇಂಟಿಂಗ್ ಅಲ್ಲ. ಲಿಯೋನಾರ್ಡೋ ಅದೆಷ್ಟು ಅದ್ಭುತವಾಗಿ ಆಲೋಚಿಸಿ ಅದೆಷ್ಟು ತಲೆಯನ್ನ ಓಡಿಸಿ ಇದನ್ನ ಮಾಡಿರಬಹುದು ಅಂತ ನೀವೇನೆ ಲೆಕ್ಕ ಹಾಕಿ. ಈ ಕಲೆಯ ಹಿಂದಿನ ರಹಸ್ಯ ಮತ್ತು ಉದ್ದೇಶ ಇವತ್ತಿಗೂ ಜಗತ್ತಿಗೆ ರಹಸ್ಯವಾಗಿಯೇ ಉಳಿದು ಹೋಗಿದೆ. ಈ ಲಿಯೋನಾರ್ಡೋ ವಿಜ್ಞಾನದ ವ್ಯಾಖ್ಯಾನವನ್ನೇ ಬದಲಿಸಿದ್ರು. ಯಾಕೆಂದ್ರೆ ಅವರು ಬರೆದಂತ ಯಾವುದೇ ಪುಸ್ತಕವನ್ನ ತೆಗೆದು ನೋಡಿದ್ರೆ ನೀವು ಖಂಡಿತವಾಗಿ ಅವ್ರಿಗೆ ಕಲೆನೇ ವಿಜ್ಞಾನವಾಗಿತ್ತು ಅಂತ ನಂಬ್ತೀರಾ. ಚಿತ್ರಗಳ ಮೂಲಕನೇ ಜನರಿಗೆ ವಿವರವಾಗಿ ಪ್ರಸ್ತುತ ಪಡಿಸಿದ್ರೆ ಯಾವುದೇ ತುರ್ಕುಗಳನ್ನ ಅವರು ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸುಲಭ ಆಗುತ್ತೆ ಎಂಬುದು ಅವರ ಅಚಲ ನಂಬಿಕೆಯಾಗಿತ್ತು. ಅದರಲ್ಲಿ ಅವರು ಯಶಸ್ವಿ ಕೂಡ ಆಗಿದ್ದಾರೆ. ನೀವು ಅವರು ಚಿತ್ರಿಸಿದಂತ ಯಾವುದೇ ಚಿತ್ರವನ್ನ ನೋಡಿದ್ರೂ ಅವರ ಪ್ರತಿ ಚಿತ್ರದಲ್ಲೂ ಜೀವಂತಿಕೆ ಕಾಣಿಸುತ್ತೆ. ಈ ಚಿತ್ರಗಳನ್ನ ಮನುಷ್ಯರು ಬಿಡಿಸೇ ಇಲ್ಲ, ಮೆಷಿನ್ ನ ಮೂಲಕ ಮಾಡಿದಂತ 3D ಪೇಂಟಿಂಗ್ ಇದು ಅಂತ ಅನಿಸುವಂತ ಮಟ್ಟಿಗೆ ಅವರ ಚಿತ್ರಗಳು ಮೂಡಿಬಂದಿವೆ. ಏನನ್ನೇ ಆಗ್ಲಿ ಅವರು ಅವಲೋಕನ ಮಾಡೋದು ಅಥವಾ ಅಬ್ಸರ್ವ್ ಮಾಡಿ ಮನಸ್ಸಿನಲ್ಲಿ ಸೇವ್ ಮಾಡಿಟ್ಕೊಳ್ತಾ ಇದ್ರು. ಈ ಒಂದು ಕಾರಣಕ್ಕೆ ಲಿಯೋನಾರ್ಡೋ ಇತರರಿಗಿಂತ ವಿಶೇಷವಾಗಿದ್ರು. ಅಬ್ಸರ್ವೇಷನ್ ಮತ್ತು ಎಕ್ಸ್ಪೆರಿಮೆಂಟ್ ಎಂಬ 2 ವಿಷಯಗಳನ್ನ ಬಳಸನೆ ಈ ಲಿಯೋನಾರ್ಡೋ ಈ ಒಂದು ಪುಸ್ತಕವನ್ನ ಬರೆದಿದ್ದಾರೆ.
ಈ ಒಂದು ಪುಸ್ತಕವನ್ನೇ ಬಿಲ್ಗೇಟ್ಸ್ ಕೋಟಿಗಟ್ಟಲೆ ಸುರಿದು ಖರೀದಿ ಮಾಡಿದ್ರು. ಈ ಒಂದು ಪುಸ್ತಕದಲ್ಲಿ ಅವರು ತಮ್ಮ ಟು ಡೂ ಲಿಸ್ಟ್ ಅನ್ನು ಕೂಡ ಬರಿತಾ ಇದ್ರು. ಈ ಒಂದು ಸ್ಟೆಪ್ ಗಳನ್ನ ಪಾಲಿಸಿದಾಗ ಮಾತ್ರ ಯಾವುದೇ ವ್ಯಕ್ತಿಯ ಮನಸ್ಸು ವಿಷಯಗಳನ್ನ ನೆನಪಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಅವರು ನಂಬಿದ್ರು. ಅದರ ಹಿಂದಿನ ವಿಜ್ಞಾನ ಮತ್ತು ಸಿದ್ಧಾಂತ ಗೊತ್ತಾದಾಗ ಮಾತ್ರ ನೀವು ಅದರ ಬಗ್ಗೆ ಅಥವಾ ಅದರ ಹಿಂದಿನ ತರ್ಕವನ್ನ ವಿವರಿಸೋದಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಇವತ್ತಿನ ಸಮಯದಲ್ಲಿ ನೀವು ಬುದ್ಧಿವಂತರಾಗೋದಕ್ಕೆ ಬಯಸಿದರೆ ಇಂಥ ಜನರ ಬಗ್ಗೆ ಓದೋದು ಮತ್ತು ತಿಳಿದುಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಈ ಎಲ್ಲ ವಿಷಯಗಳನ್ನು ಕೂಡ ಗಮನದಲ್ಲಿಟ್ಕೊಂಡ್ರೆ ಈ ಪುಸ್ತಕ ಯಾಕೆ ದುಬಾರಿ ಎಂಬುದು ಅರ್ಥ ಆಗುತ್ತೆ. ವೀಕ್ಷಕರೇ, ಇದಿಷ್ಟು ಇವತ್ತಿನ ಈ ಒಂದು ವಿಡಿಯೋದ ಮಾಹಿತಿ. ನಮಸ್ಕಾರ.